ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ದೀಪಕ್ ಹೆಚ್ ವಿ. ನಾವು ಮ್ಯಾಥ್ ರೀಡಲ್ನ ಸಾಲ್ವ್ ಮಾಡೋಣ. ಇದು ನಮ್ಮ ಬುದ್ಧಿಮತ್ತೆಗೂ ಒಳ್ಳೆಯದಾಗುತ್ತೆ. ನಾವು ಫಸ್ಟು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಮ್ಯಾಥ್ ರೀಡಲ್ ಅಂತ ಟೈಪ್ ಮಾಡೋಣ. ಸರ್ಚ್ ಮಾಡಿದಾಗ ಮ್ಯಾಥ್ ರೀಡಲ್ ಅಂತ ಇಲ್ಲಿ ಈ ಥರ ಬರ್ತದೆ. ಸೊ ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನಾನು ಪ್ಲೇ ಅಂತ ಒತ್ತುತ್ತೀನಿ. ಸೊ ಮ್ಯಾಥ್ ರೀಡಲ್ ಓಪನ್ ಆಗ್ತಾ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವು ಇದರಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ. ಇವಾಗ ನಾವು ಡೈಲಿ ಚಾಲೆಂಜ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇದು ಮಾಡೋಣ. ಫಸ್ಟ್ ರೀಡಲ್ ಬಂದಿದೆ. ಸೊ ನೋಡಿ, ಇದರಲ್ಲಿ ಏನು ಲಾಜಿಕ್ ಇದೆ ಅಂತ ನೋಡಿದ್ರೆ 3+ ಆ್ಯಡ್ ಆಗ್ತಾ ಹೋಗಿದೆ. ನಾವು ಇದಕ್ಕೆ ಆನ್ಸರ್ನ ಎಂಟ್ರ್ ಮಾಡೋಣ. 4 + 3 7, 7 + 3 10. ಸೊ 10 + 3 13, 13 + 3 16 ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಂಟರ್ ಅಂತ ಬಟನ್ ಒತ್ತೋಣ. ಸೊ ನಮ್ಮ ಉತ್ತರ ಸರಿಯಾಗಿದೆ. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಲೆವೆಲ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಇದು ನೋಡ್ಬೋದು. ಈ ರೀಡಲ್ಲು ತುಂಬ ಯೋಚನೆ ಮಾಡುವ ರೀತಿ ಇದೆ. ಸೊ 21, 50, 29, 46, 90, 44 ಇದರ ಲಾಜಿಕ್ ಏನು ಅಂತ ನಾವು ನೋಡಬೇಕಾಗತ್ತೆ. ಲಾಜಿಕ್ ಕಂಡುಹಿಡಿಬೇಕಾಗತ್ತೆ ಏನು ಅಂತ ಬಾಕ್ಸಲ್ಲಿ ತುಂಬಲಿಕ್ಕೆ. ಸೊ ನಾವು ಲಾಜಿಕ್ ನೋಡೋದಾದರೆ 21 + 29 ನೋಡಿದ್ರೆ 50, 46 + 44 ನೋಡಿದ್ರೆ 90, ಸೊ 13 + 17 ನೋಡಿದ್ರೆ 30, ಸೊ 38 + 32 ನಮ್ಮ ಮೋಸ್ಟ್ಲಿ 70 ಬರುತ್ತೆ. ಅದು ಆನ್ಸರು ನಮಗೆ ಅದೇ ಇರಬೇಕು ಅಂತ ಅನಿಸುತ್ತೆ. ಅದನ್ನ ಎಂಟ್ರಿ ಮಾಡಿ ನೋಡೋಣ. ಸೊ ನಮಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಬಲ್ಬ್ ಬಟನ್ ಇದೆಯಲ್ಲ, ಆ ಬಟನ್ ಒತ್ತಿದ್ರೆ ಅದು ಹಿಂಟನ್ನು ತೋರಿಸುತ್ತೆ. ನೆಕ್ಸ್ಟ್ ಆನ್ಸರ್ನು ಬೇಕಾದ್ರೆ ಕಂಡುಹಿಡ್ಕೋಬೋದು. ಸೊ ಏನಂದರೆ ಅದಕ್ಕೆ ನಾವು ಅದರಲ್ಲಿ ಬರೋವಂಥ ಆ್ಯಡ್ಸ್ನ ನೋಡಬೇಕಾಗುತ್ತೆ. ಸೊ ಅದೊಂದು ಕೆಲವೆಲ್ಲ 2 ನಿಮಿಷ ಬರುತ್ತೆ, ಕೆಲವು 3 ನಿಮಿಷ ಬರುತ್ತೆ. ಸೊ 2-3 ಆ್ಯಡು ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಬಂದಾಗ ಆ ಥರ ನೋಡ್ಬೋದು ಈ ಥರ ಇದರಲ್ಲಿ ಇದೆ, ಹೇಗೆ ಓಪನ್ ಆಗುತ್ತೆ, ಹಿಂಟ್ ಮತ್ತು ಸೊಲ್ಯೂಷನ್ ಅಂತ. ಸೊ ನಮಗೆ 70 ಆನ್ಸರ್ ಅಂತ ಗೊತ್ತಿರೋದ್ರಿಂದ ಇವಾಗ 70 ಅಂತ ಆನ್ಸರ್ನ ಎಂಟ್ರ್ ಮಾಡೋಣ. ಸೊ ನಮ್ಮ ಲಾಜಿಕ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು ನಾವೀಗ. ಸೊ ಆನ್ಸರ್ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ 70 ಅಂತ. ನಮ್ಮ ಉತ್ತರ ಸರಿಯಾಗಿದೆ. ಮತ್ತು ನೆಕ್ಸ್ಟ್ ಕ್ವಶನ್ಗೆ ಕ್ಲಿಕ್ ಮಾಡೋಣ. ಸೊ 88/11 × 8 ಏನು ಕ್ವಶನ್ ಮಾರ್ಕ್ ಇದೆ, ಇದಕ್ಕೆ ನಾವು ಬಾಡ್ಮಾಸ್ ಥಿಯರಿನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಬಾಡ್ಮಾಸ್ ಥಿಯರಿ ಪ್ರಕಾರ ನೋಡಿದಾಗ ಇದು 88/11 × 8. ಸೊ ಏನಾಗುತ್ತೆ, ಇದು 8 × 8 ಆಗುತ್ತೆ, 64 ಆನ್ಸರ್ ಆಗುತ್ತೆ, ಅಂದರೆ 64. ಸೊ ಅದು ನಮ್ಮ ಉತ್ತರ ಸರಿ ಇದೆಯಾ ಅಂತ ನೋಡ್ಕೋಬೇಕು. ಸೊ ಕೆಲವೆಲ್ಲ ರಿಡಲ್ಸ್ ಇರುತ್ತೆ, ಯೋಚನೆ ಮಾಡಬೇಕಾಗತ್ತೆ ತುಂಬ ಹೊತ್ತು. ಆದರೆ ಇದನ್ನು ಕೆಲವು ನಮಗೆ ಈಸಿಯಾಗೇ ಗೊತ್ತಾಗುತ್ತೆ ಡೈಲಿ ಚಾಲೆಂಜಸ್ಸಲ್ಲಿ. ಸೊ ನಾವು ಆನ್ಸರ್ನ ಎಂಟ್ರಿ ಮಾಡೋಣ 64. ಸೊ ನಮ್ಮ ಉತ್ತರ ಸರಿಯಾಗಿದೆ, ಲಾಜಿಕ್ಕು ಸರಿಯಾಗಿದೆ. ಸೊ ನಾವೀಗ ಮತ್ತೆ ಮುಂದಿನ ಕ್ವಶನ್ನ ನೋಡೋಣ. ಸೊ ಈ ಕ್ವಶನ್ ನೋಡಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿದೆ, ತುಂಬ ಯೋಚನೆ ಮಾಡಬೇಕಾಗತ್ತೆ ಏನು ಅಂತ. ನಿಮಗೂ ಗೊತ್ತಾದರೆ ಹೇಳಿ, ಕಮೆಂಟ್ ಮಾಡಿ. ನನಗೆ ಹೊಳಿತಾ ಇಲ್ಲ, ಆದರೂ ನೋಡ್ತಾ ಇದ್ದೀನಿ. 12, 7, 11, ಸೊ 13, 19 ಎಲ್ಲ ಇದೆ. ಇದೆಲ್ಲ ನೋಡಿದ್ರೆ ಇದು ಗೊತ್ತಾಗ್ತಾ ಇಲ್ಲ. ನಾನು ಒಂದ್ಸತಿ ಹಿಂಟನ್ನು ಕ್ಲಿಕ್ ಮಾಡಿ ನೋಡ್ತೀನಿ. ಸೊ ಹಿಂಟ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಓಪನ್ ಆಗ್ತಾ ಇದೆ. ನಾನು ಆ್ಯಡ್ನ ಸ್ಕಿಪ್ ಮಾಡ್ತೀನಿ, ಯಾಕೆಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ. ಸೊ 2 ಆ್ಯಡ್ ಬರ್ತಾ ಇದೆ. ಇದರಿಂದ ಮುಂದಕ್ಕೆ ನೋಡಿದ್ರೆ ಇದು ಸ್ಕ್ವೇರ್ ರೂಟ್ ಅಂತ ತೋರಿಸ್ತಾ ಇದೆ. ಸ್ಕ್ವೇರ್ ರೂಟ್ ಅನ್ನೋದು ನಮಗೆ ಹಿಂಟಾಗಿ ಕೊಟ್ಟಿದೆ. ಇದು ಏನು ಅಂತ ಇವಾಗ ಚೆಕ್ ಮಾಡೋಣ ರೀಡಲಲ್ಲಿ. ಸೊ ಇದರಲ್ಲಿ ನೋಡಿದ್ರೆ ನನಗೆ ಗೊತ್ತಾಗಿದ್ದೇನೆಂದರೆ 2 2s 4, 5 5s 25, ಸೊ 2 5. ಸೊ ಇದೆಲ್ಲ ಆ್ಯಡ್ ಆಗಿದೆ. 2 + 5 is 7. ಸೊ ಅದೇ ರೀತಿ ನಾವು ಇನ್ನೊಂದು ಇದಕ್ಕೆ ಆ್ಯಡ್ ಮಾಡಿದ್ರೆ 10 10s 100, 9 9s 8, 10 + 9 is 19 ಆಗಿದೆ. ಅಂದರೆ 10
ಮತ್ತು 10 ಮತ್ತು 9 ಸೇರಿದ್ರೆ 19 ಆಗಿದೆ. ಸೇಮ್ ಅದೇ ರೀತಿ ನಾವು ಇದಕ್ಕೆ ಅಪ್ಲೈ ಮಾಡೋಣ. 36 ಮತ್ತು 16 ಇದೆ. 36 ಅಂದರೆ 6 ಆಯಿತು ಸ್ಕ್ವೇರ್ ರೂಟು, 16ಗೆ 4 ಆಯಿತು. 6 + 4 10 ಆಗುತ್ತೆ, ಅಂದರೆ 10 ನಮ್ಮ ಆನ್ಸರ್ ಆಗುತ್ತೆ. ಸೊ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ನಾವು ಊಹೆ ಮಾಡಿ ಸರಿ ಇದೆ, ಅಂದರೆ ನಮ್ಮ ಇದು ಲೆಕ್ಕ ಸರಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದರೆ ಇದರಲ್ಲಿ 11, 20, 22, 42 ಇದೆ. ಸೊ ಇದನ್ನು ನೋಡಿದ್ರೆ ಇದ್ರ ಲಾಜಿಕ್ ನೋಡಿದ್ರೆ 11 × 2 -2, 22 × -2, 44 - 2 ಅಂದರೆ 42 ಆಗುತ್ತೆ. ಹಾಗೆ 33 × 2 -2 ಆದರೆ 66 - 2 ಆದರೆ 64 ಆಗುತ್ತೆ. ಸೊ ನಾವು ಹಾಗೆ 44 × 2 ಆದರೆ 88 - 2 86 ಆಗುತ್ತೆ. ಸೊ ಅದನ್ನು ನಾವು ಆನ್ಸರ್ನ ಎಂಟ್ರಿ ಮಾಡೋಣ. 86 ಸರಿ ಇದೆ ಉತ್ತರ. ಸೊ ಇದು ಸ್ಕಿಪ್ ಆಯ್ತು ಅನಿಸುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಬಂದಿದೆ, ಅದಕ್ಕೆ ಆನ್ಸರ್ ನೋಡೋದಾದರೆ ಇವಾಗ 13 + 20 33 ಆಗುತ್ತೆ. ಸೊ 30 + 3 33 ಆಗುತ್ತೆ. ಅದೇ ಲಾಜಿಕ್ ತೊಗೊಂಡು ನಾವು 33 ಆನ್ಸರ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಇದು ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇದು 7th ಕ್ವಶನ್ನು. ಸೊ 6 + 8 + 2 + 4, ಸೊ 20 ಆಗುತ್ತೆ. ಮೇಲ್ಗಡೆ 15 ಇದೆ, 10 ಇದೆ. ಇದು ಮೇ ಬಿ 5 ಆನ್ಸರ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ಸರಿ ಇದೆಯಾ ನೋಡೋಣ. ಇದು ಸರಿ ಇದೆ. ನೆಕ್ಸ್ಟ್ ಕ್ವಶನು ಇದು ನೋಡಿ. ಸೊ ಸರ್ಕಲ್ +8 6 - 4 ಅಂದರೆ ಸರ್ಕಲ್ 2 ಆಗುತ್ತೆ, ಸ್ಕ್ವಯರ್ 8 ಆಗುತ್ತೆ. ಸೊ ಇದಕ್ಕೆ ಆನ್ಸರು ಬಂದು 1 ಆಗುತ್ತೆ. ನೋಡೋಣ ಆನ್ಸರ್ ಸರಿನಾ ಅಂತ. ಸರಿ ಇದೆ. ನೆಕ್ಸ್ಟು ಈ ರೀಡಲ್ ನೋಡೋಣ. ಈ ರೀಡಲ್ಲು ಸೆಂಟ್ರಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇದು ನಿಮ್ಗೇನಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ. ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನು ಆನ್ಸರ್ ಬರುತ್ತೆ ಅಂಥೇಳಿ. ಸೊ ಲಾಜಿಕ್ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇದು ನೋಡಿದ್ರೆ 36 ಆನ್ಸರ್. 36 × 1 36, 8 × 2 36, 12 3 36, ಮೇಬಿ 36 ಇದು ಕರೆಕ್ಟ್ ಆನ್ಸರ್ ಅನಿಸುತ್ತೆ. ಸೊ ಯಾಕೆಂದರೆ ಎಲ್ಲ ಕಡೆಯಿಂದ ನೋಡಿದ್ರೆ 4 9s 12 3s 8 × 2s ಎಲ್ಲ 36 ಬರ್ತಾ ಇದೆ. ಸೊ ಮಲ್ಟಿಪ್ಲಿಕೇಶನ್ ಮಾಡೋದು ಅಪೋಸಿಟು ಮೇ ಬಿ 36 ಇಸ್ ದ ಆನ್ಸರ್. ನಾನು 36ನ ಎಂಟ್ರಿ ಮಾಡಿ ನೋಡ್ತೀನಿ, ಅದು ಸರಿ ಇರ್ಬೋದು ಅನಿಸುತ್ತೆ. ಅದನ್ನು ಚೆಕ್ ಮಾಡಿ ನೋಡೋಣ ಈಗ. ಸೊ ನಾನೀಗ 36 ಅಂತ ಆನ್ಸರ್ನ ಎಂಟ್ರಿ ಮಾಡ್ತೇನೆ. ಸೊ 36 ಇಸ್ ದಿ ಆನ್ಸರ್ ಸರಿ ಇದೆ. ನೆಕ್ಸ್ಟ್ ರೀಡಲ್ಗೆ ಹೋಗೋಣ. ನೆಕ್ಸ್ಟ್ ರೀಡಲಲ್ಲಿ ಸ್ವಲ್ಪ ಟ್ರಿಕ್ಕಿ ಅನಿಸ್ತು, ಅದಕ್ಕೆ ನಾನು ಹಿಂಟ್ ತಗೊಳ್ತಾ ಇದ್ದೇನೆ. ಸೊ ನಾನು ಆ್ಯಡ್ಸ್ನ ಸ್ಕಿಪ್ ಮಾಡ್ತಾ ಇದ್ದೇನೆ. ನೋಡೋಣ, ಆನ್ಸರು ಗೊತ್ತಾಗಲಿಲ್ಲ. ಸೊ 70 ಆನ್ಸರ್ ಬರ್ತಾ ಇದೆ. ನೀವು ನೋಡ್ಬೋದು ಲಾಜಿಕ್ ಏನಿದೆ ಅಂತ, ಅದೇ ಕೊಟ್ಟಿದೆ ಆನ್ಸರ್ನ. ಸೊ ಈ ರೀತಿ ನಾವು ಕೆಲವು ಗೊತ್ತಾಗ್ದಲೇ ಇರೋದನ್ನು ನಾವು ಹಿಂಟು ಅಥವಾ ಸೊಲ್ಯೂಷನ್ ಮುಖಾಂತರ ತಗೋಬೋದು. ಸೊ 70 ಇಸ್ ದಿ ಆನ್ಸರ್. ಸೊ ಅದನ್ನು ಎಂಟ್ರಿ ಮಾಡ್ತಾ ಇದ್ದಾನೆ. ಸರಿ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ನಾವು ಡೈಲಿ ಚಾಲೆಂಜಸ್ನ ಯೂಸ್ ಮಾಡ್ಬೋದು. ಇದರಿಂದ ನಮ್ಮ ಮೆಂಟಲ್ ಆ್ಯಕ್ಟಿವಿಟೀಸ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು, ಬ್ರೈನ್ ಶಾರ್ಪ್ ಆಗುತ್ತೆ. ಸೊ ಈ ಥರ ಇದರಲ್ಲಿ ಲೆವೆಲ್ಸ್ ಕೂಡ ಇದೆ. ಡೈಲಿ ಚಾಲೆಂಜಸ್ ಇಲ್ಲ ಅಂದಾಗ ಲೆವೆಲ್ಸ್ನ ಪ್ಲೇ ಮಾಡ್ಬೋದು. ಸೊ ಈ ಥರ ಒಂದೊಂದೇ ಲೆವೆಲ್ ಬರುತ್ತೆ. 62 ಲೆವೆಲ್ಸು, 100 ಲೆವೆಲ್ಸ್ ತನಕ ಇದೆ ಇದರಲ್ಲಿ. ಇದನ್ನೆಲ್ಲ ನಾವು ಡೈಲಿ ಆಟಾಡ್ತಾ ಇರ್ಬೋದು. ಸೊ ಅಥವಾ ಇಟ್ ವಿಲ್ ಹೆಲ್ಪ್ ಅಸ್. ಸೊ ನಾನೀಗ ಕ್ವಿಟ್ ಮಾಡ್ತಾಯಿದ್ದೀನಿ ಗೇಮ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you so much. Thanks for watching.